ಸ್ಥಿತಿಲಾ ವ್ಯವಸ್ಥೆಯಲ್ಲಿ ಇರುವ ಬಾಪುನಗರ ಕಾಲೋನಿಯಲ್ಲಿರುವ ಮರಾಠ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು 1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಬಿಜೆಪಿ ರಾಜ್ಯ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಬಾಪುನಗರ ಮಾಂಗ್ ಗಾರುಡಿ ಕಾಲೋನಿಯಲ್ಲಿ ಮರಾಠ ಮಾಧ್ಯಮ ಪ್ರಾಥಮಿಕ ಶಾಲೆ ಇದೆ. ಸುಮಾರು 50 ವರ್ಷಗಳಿಂದ ಈ ಶಾಲೆ ಇದ್ದು ಮತ್ತು ಪ್ರಸ್ತುತ 1ನೇ ತರಗತಿಯಿಂದ 7ನೇ ತರಗತಿ ಸೇರಿದಂತೆ ಒಟ್ಟು 157 ಜನ ಮಕ್ಕಳ ಸಂಖ್ಯೆ ಈ ಶಾಲೆಯಲ್ಲಿ ಇದೆ. ಈ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಇನ್ನು ಕಟ್ಟಡ ಕೂಡ ಶಿಥಿಲಗೊಂಡ ಗಂಭೀರ ಸ್ಥಿತಿಯಲ್ಲಿದ್ದು, ಆದ ಕಾರಣ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಕಲಬುರಗಿ ಜಿಲ್ಲೆಯ ಮಾಂಗ್ ಗಾರುಡಿ ಬಾಪುನಗರ ಕಾಲೋನಿಯಲ್ಲಿನ ಮರಾಠ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಕಟ್ಟಡಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದರು. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲದೆ ರಾಜ್ಯಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ. ಮಳೆಯಿಂದ ಸಾಕಷ್ಟು ಹಾನಿಗಳು ಆಗಿರುವುದು ತಮಗೆಲ್ಲ ಗಮನಕ್ಕಿದೆ. ಆದರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಈ ಹಿಂದೆ ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಅದರಂತೆ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗಿವೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗಿವೆ. ಅಭಿವೃದ್ಧಿ ಕೂಡ ಕಿಂಚಿತ್ತೂ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಇದ್ದಂಥ ನೂತನವಾಗಿ ಆರಿಸಿ ಬಂದಂಥ ಸಂಸದರಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇವುದ್ರ ಬಗ್ಗೆ ಯಾವುದೇ ಒಂದು ಸಮಸ್ಯೆಯನ್ನು ಎತ್ಕೊಂಡು ಇವತ್ತಿನ ದಿವಸ ಅಧಿಕಾರಿಗಳ ಸಭೆ ಮಾಡ್ತಾಯಿಲ್ಲ. ಹೀಗಾಗಿ ನಮ್ಮ ಆರೋಪ ಏನಿದೆ ಅಂದ್ರೆ, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ ಎಲ್ಲದರ ಬಗ್ಗೆಯೂ ಕೂಡ ಈ ಜಿಲ್ಲೆಯಲ್ಲಿ ವೈಫಲ್ಯ ಆಗಿದೆ. ಈ ಬಗ್ಗೆ ತುರ್ತಾಗಿ ಜಿಲ್ಲಾಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು. ಇದರ ಜವಾಬ್ದಾರಿಯನ್ನು ಉಸ್ತುವಾರಿ ಮಂತ್ರಿಗಳು ಮತ್ತು ಸಂಸದರು ಮಾಡಬೇಕು ಎನ್ನುವಂಥ ಮನವಿಯನ್ನು ಈಗ ಮಾಡ್ತಾಯಿದ್ದೀವಿ. ಮುಖ್ಯವಾದಂಥ ವಿಷಯಕ್ಕೆ ಬರೋದಾದರೆ, ತಮಗೆಲ್ಲ ತಿಳಿದಿರುವಂತೆ ಈ ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಎದುರುಗಡೆ ಇರುವಂಥ ಮಂಗಾರವಾಡಿಯಲ್ಲಿ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 55 ವರ್ಷಗಳಿಂದ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಮೊನ್ನೆ ನಾನು ವಿಸಿಟಿಗೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇದ್ದವರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನಿರುದ್ಯೋಗ ಸಂಖ್ಯೆಯಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಕೆಲವರು ಕೂಡ ಇಂಥ ಇಲ್ಲಿಗಲ್ ಕೆಲಸನೂ ಕೂಡ ಮಾಡ್ತಿರ್ತಾರೆ. ಅಂಥವ್ರಿಗೆ ಒಂದು ಉದ್ಯೋಗ ಅವಕಾಶ ಕೊಟ್ಟು ಅವರಿಗೆ ಆ ಒಂದು ವೃತ್ತಿಯಿಂದ ಹೊರಗೆ ತರಬೇಕು, ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕೆನ್ನುವಂಥ ಒಂದು ಕಲ್ಪನೆಯಿಂದ ನಮ್ಮ ಒಂದು ಸಂಘ ಪರಿವಾರದ ಒಂದು ತಂಡ ಅಲ್ಲಿ ಸುಮಾರು 2 ದಿವಸಗಳ ಕಾಲ ಆ ಒಂದು ನಿರುದ್ಯೋಗ ಯುವತಿಯರಿಗೆ ಒಂದು ಜಾಗೃತವಾದಂಥ ತರಬೇತಿಯನ್ನು ನಾವು ನೀಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಶಾಲೆಗೆ ನಾವು ಭೇಟಿ ನೀಡಿದಾಗ ಅವು ಫೋಟೋಗಳು ನಮ್ಮ ಹುಡುಗ ತರ್ತಾ ಇದ್ದಾನೆ, ಆ ಸಂಪೂರ್ಣವಾಗಿ ಬಿದ್ದುಬಿಟ್ಟಾವ. ಅಲ್ಲಿ ಏನು ಒಂದು ಮೊಳಕಾಲು ಮಟ್ಟ ಕೆಸರದ ಆ ಸ್ಕೂಲ್ನಾಗ. ತಾವು ಕೂಡ ದಯವಿಟ್ಟು ಮಾಧ್ಯಮದವರು ಹೋಗಿ ಅಲ್ಲಿ ನೋಡ್ಬೋದು. ಸುಮಾರು 157 ಅಲ್ಲಿ ವಿದ್ಯಾರ್ಥಿನಿಯರು ಓದ್ತಾರೆ. ಅವ್ರಿಗೆ ಕೂಡ್ಲಿಕ್ಕೂ ಜಾಗ ಇಲ್ಲ. ಅಂದರೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಗೆ ಈಗಾಗಲೇ ಅಲ್ಲಿ ನಮ್ಮ ಈ ಸುಧೀರ್ ಉಪಾಧ್ಯಾಯವರು ಆ ಒಂದು ಓಣಿಯ ಮುಖಂಡ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.